ನಮ್ಮ ಧೀರ್ಯದಲ್ಲಿ ಮಾಡಿ ಮಠ ಆಗಿಬಿಡೋದಪ್ಪ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರುವೆಂದು ಬಲ್ಲಾತ ಗುರು, ಶಿವಲಿಂಗವೆಂದು ಬಲ್ಲಾತ ಗುರು, ಶಿವಜಂಗಮವೆಂದು ಬಲ್ಲಾತ ಗುರು, ಶಿವಪ್ರಸಾದವೆಂದು ಬಲ್ಲಾತ ಗುರು, ಶಿವ ಆಚಾರವೆಂದು ಬಲ್ಲಾತ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿತ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನಯ್ಯನ ಎನ್ನ ಕರಸ್ಥಲಕ್ಕೆ ತಂದು ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಮಹಾಮಾನವತಾವಾದಿ ವಿಶ್ವಗುರು ಸಂತ ಸಕಲ ಜೀವರಾಶಿಗಳಿಗೆ ಲೇಸನ್ಯ ಬಯಸಿದ ಅಪ್ಪು ಬಸವಣ್ಣನವರನ್ನು ಎಲ್ಲ ಶರಣ ಸಂತರನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಬಸವಶ್ರೀ ಪುಷ್ಪವತಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣಪ್ಪಣ್ಣವರಲ್ಲಿ, ಕರೇಗೌಡರಲ್ಲಿ, ಇದುವರೆಗೆ ಉಪನ್ಯಾಸ ನೀಡಿದಂಥ ಗೋವಿಂದರಾಜಣ್ಣವರಲ್ಲಿ, ಪ್ರಾಸ್ತಾವಿಕವಾಗಿ ನೀಡಿದಂಥ ಬಸಲಿಂಗಪ್ಪಣ್ಣವರಲ್ಲಿ, ನೀಲಮಕ್ಕ ಅವರಲ್ಲಿ, ಮತ್ತೋರ್ವ ಅಕ್ಕ ಅವರಲ್ಲಿ ಸಹಿತ ನಾನು ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸುತ್ತಾ ಈ ಪುಷ್ಪವತಿ ಕಾರ್ಯಕ್ರಮವನ್ನು ಮೊದಲಿಂದನೂ ಮಾಡ್ಕೊತ ಬಂದಾರೆ. ಹಳ್ಳಿಯಾಗೂ ಮಾಡ್ತಾರೆ, ಪಟ್ಟಣದಲ್ಲೂ ಮಾಡ್ತಾರೆ. ಏನಂದರೆ 3 ಅವಸ್ಥೆಗಳು ಮಾನವನಿಗೆ: ಬಾಲ್ಯ, ಯೌವನ, ಮುಕ್ತು. ಪ್ರತಿಯೊಬ್ಬರಿಗೂ ಗಂಡಿಗೂ ಇರ್ತದೆ, ಹೆಣ್ಣಿಗೂ ಇರ್ತದೆ. ಈ ಶರೀರ ಯಾರು ತಗೊಂಡೀವಿ ಅವರಿಗೆಲ್ಲ 3 ಅವಸ್ಥೆ ಇರ್ತದೆ. ಈಗ ಬಸವಶ್ರೀ ಬಾಲ್ಯವನ್ನು ದಾಟಿ ಯೌವನಾವಸ್ಥೆಗೆ ಕಾಲಿಡ್ತಾ ಇದ್ದಾರೆ. ಹಾಗಾದಾಗ ನಮ್ಮ ಬಂಧು ಬಾಂಧವರಿಗೂ ಮತ್ತು ಎಲ್ಲ ಪರಿಸರದವ್ರಿಗೂ ಏನಂದರೆ ಇನ್ನೊಂದು ಮನೆಯ ಜವಾಬ್ದಾರಿಯನ್ನು ನೀಗಿಸುವಂಥ ಶಕ್ತಿ ಈ ತಾಯಿಗೆ ಬಂತು ಅನ್ನೋ ಖುಷಿನಲ್ಲಿ ಎಲ್ರಿಗೂ ತಿಳಿಸಿ 9 ದಿವಸನೋ 10 ದಿವಸನೋ ಹಳ್ಳಿಯಾಗಿ ಮಾಡ್ತಾರೆ ಕಾರ್ಯಕ್ರಮ. ಹೌದಿನಮ್ಮ? ದಿವಸ ಎಲ್ಲರನ್ನ ಕರೆದು ಪದ ಹಾಡೋದು ಭಾಳ ಸಂತೋಷವಾಗಿ ವ್ಯಕ್ತಪಡಿಸ್ತಾರೆ ಅದನ್ನು. ಕೊನೆಯ ದಿವಸ ಏನಪ್ಪ ಅಂತಂದರೆ ಎಲ್ಲರನ್ನ ಕರೆದು ಅವ್ರಿಗೆ ಪ್ರಸಾದ ಕೊಟ್ಟು, ಈಗ ಅನ್ನ ಸಂತರ್ಪಣೆ ಅತಿ ಪ್ರಾಮುಖ್ಯತೆ ಅನ್ನುವಂಥದ್ದು ಮೊದಲವರಲ್ಲಿ ಬರ್ತದೆ. ಅದಕ್ಕೋಸ್ಕರ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ಕೊನೆಯ ದಿವಸ ಅನ್ನ ಸಂತರ್ಪಣೆ ಮಾಡಿ ಎಲ್ಲರನ್ನ ಕರೆದು ಈ ಥರ ಮಾಡುವಂಥದ್ದು. ಈಗ ಅದು ಬಸವಾದಿ ಪ್ರಮುಖರ ಚಿಂತನೆಯ ಜೊತೆಗೆ ಈ ಪುಷ್ಪವತಿಯ ಕಾರ್ಯ ಏನೈತಲ್ಲ, ಇದು ಒಂದು ನೆಪ ಮಾತ್ರ ನಮಗೆ. ಇಲ್ಲಿ ಎಲ್ಲರನ್ನು ಸೇರಿಸಿದಾಗ ಬರೀ ಲೌಕಿಕ ಆನಂದ ಅಷ್ಟೇ ಪಡೋದು ಬೇಡ, ಮತ್ತು ಪಾರಮಾರ್ಥಿಕ ಆನಂದನೂ ನಮಗೆ ಬೇಕಾಗ್ತದಲ್ಲಿ. ಅಂದರೆ ಈ ಬರೀ ಈ ಲೌಕಿಕದಲ್ಲಿ ಇದ್ಕೊಂಡವರಿಗೆ ಮಾನಸಿಕ ನೆಮ್ಮದಿ ಸಿಕ್ಕೋದಿಲ್ಲ. ಅವರು ಸಾವಿರಾರು ಕೋಟಿ ಸಂಪಾದನೆ ಮಾಡಿದರೂ ಸಹಿತ, ಬೇಕಾದಷ್ಟು ಆಸ್ತಿ ಇದ್ದರು, ಏನೇ ಇದ್ದರೂ ಸಹಿತ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಶರೀರ
ಇದ್ದಾಗ ನೆಮ್ಮದಿಯಾಗಿ ಬದುಕಬೇಕಾಗಿತ್ತಂದರೆ ನೆತ್ತಿಗೂ ಸ್ವಲ್ಪ ಆಹಾರ ಬೇಕಾಗ್ತದೆ. ಈ ನಮ್ಮ ಶರೀರಕ್ಕೆ ಆಹಾರ ಹೆಂಗೆ ಊಟ ಬೇಕೋ ಈ ನೆತ್ತಿಗೂ ಸಹಿತ ಜ್ಞಾನ ಅನ್ನುವಂಥ ಆಹಾರ ಬೇಕಾಗ್ತದೆ. ಅದನ್ನು ಸಹಿತ ಅವ್ರಿಗೆ ಕೊಡೋಣ ಅಂತಕ್ಕಂಥದ್ದನ್ನು ನಮ್ಮ ಮಲ್ಲಿಕಾರ್ಜುನ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈಗ ಬಸಲಿಂಗಪ್ಪಣ್ಣವರು ವಿಚಾರಗಳನ್ನು ತಿಳಿಸಿದ್ದಾರೆ. ಗೋವಿಂದರಾಜ್ ಅವರು ಅಕ್ಕನ ವಚನ ತಗೊಂಡು ತನು ಮನ ಭಾವ ಇವೆಲ್ಲ ಶುದ್ಧ ಇದ್ದರೆ ಮಾತ್ರ ಅವನ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಇನ್ನೊಂದು ಅಕ್ಕನ ವಚನನೇ ಬರ್ತದೆ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ದೇಹ ಉಳ್ಳನ್ನಕ್ಕರ ಲಜ್ಜೆ ಬಿಡದು, ಅಹಂಕಾರ ಬಿಡದು. ನೋಡಿ, ಶರಣರ ವಚನಗಳ ಚಿಂತನೆ ಸುಮ್ಮನೆ ನಾವು ಇಲ್ಲಿ ಮಾತಾಡ್ತೀವಿ ಅಂತ ತಿಳ್ಕೊಳ್ಬಾರ್ದು. ಆ ವಚನಗಳನ್ನು ಸರಿಯಾಗಿ ನಾವು ಪಚನ ಮಾಡಿಕೊಂಡ್ರೆ, ಈ ಉಂಡ ಆಹಾರ ಹೆಂಗೆ ಪಚನ ಆದರೆ ರಕ್ತ ಆಗ್ತದೋ ಹಾಗೆ ಇಲ್ಲಿಯ ವಚನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮಾನಸಿಕಕ್ಕೆ ಅದು ಏನಾಗ್ತತಿ, ಶಕ್ತಿ ಕೊಡ್ತತಿ. ಇದು ರಕ್ತ ಆದದ್ದು ದೇಹಕ್ಕೆ ಶಕ್ತಿ ಕೊಡ್ತತಿ. ವಚನ ಅರ್ಥ ಆದ್ರೆ ಅದು ಪಚನ ಅಂತಂದ್ರೆ ಮನಸ್ಸಿಗೆ ಶಕ್ತಿ ಕೊಡ್ತತಿ. ಅದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಏನು ಹೇಳ್ತಾರು, ದೇಹ ಉಳ್ಳನ್ನಕ್ಕರ ಲಜ್ಜೆ ಬಿಡೋದು, ಅಹಂಕಾರ ಬಿಡೋದು. ಮತ್ತು ದೇಹದೊಳಗೆ ಮನ ಉಳ್ಳನ್ನಕ್ಕರ ಅಭಿಮಾನ ಬಿಡೋದು, ನೆನಹಿನ ವ್ಯಾಪ್ತಿ ಬಿಡೋದು. ನೋಡ್ರಿ, ಇಲ್ಲಿ ಮೂರು ಸ್ಟೆಪ್ ತರ್ತಾರೆ ಎಲ್ಲನೂ ಬಸವಣ್ಣವ್ರು ತರುವುದು. ಇಲ್ಲಿ ದೇಹ ಮನ ಎರಡು ಇದ್ದಲ್ಲಿ ಏನಾಗ್ತದಂದರೆ ಸಂಸಾರ ಬಿಡೋದು, ಸಂಸಾರ ಬಿಡೋದು. ದೇಹ ಮನ ಎರಡು ಇದ್ದಲ್ಲಿ ಸಂಸಾರ ಬಿಡೋದು, ಸಂಸಾರವುಳ್ಳಲ್ಲಿ ಭವ ಬೆನ್ನ ಬಿಡೋದು. ಎಷ್ಟು ನಿರ್ಣಯವಾಗಿ ಕೊಡ್ಕೊಂತ ಹೋಗ್ತಾರೆ. ಸಂಸಾರವುಳ್ಳಲ್ಲಿ ಭವ ಬೆನ್ನ ಬಿಡೋದು, ಭವದ ಕುಣಿಕೆಯುಳ್ಳನ್ನಕ್ಕರ ವಿಧಿವಶ ಬಿಡೋದು, ವಿಧಿವಶ ಬಿಡೋದು. ಮತ್ತಿಲ್ಲಿ ಚನ್ನಮಲ್ಲಿಕಾರ್ಜುನನ ಒಲಿದ ಶರಣಂಗೆ ದೇಹವಿಲ್ಲ, ಮನವಿಲ್ಲ, ಅಭಿಮಾನವಿಲ್ಲ, ಕೇಳ ಮರಳಿ ಅಂತಾರೆ. ಇದು ಅಕ್ಕನ ವಚನ. ಅದು ತನಕರಗದವರಲ್ಲಿ ಅಷ್ಟವಿಧಾರ್ಚನೆ ಹೊರಗೆ ಮಾಡುವುದು, ಒಳಗೆ ಮಾಡುವುದು, ಅದರ ಬಗ್ಗೆ ಗೋವಿಂದರಾಜಣ್ಣವರು ನಿರ್ಣಯವಾಗಿ ಹೇಳಿದ್ರು. ಇದಕ್ಕೆ ಇಲ್ಲಿ ಏನು ಹೇಳ್ತಾರೆ ಇವರು, ದೇಹ ಉಳ್ಳನ್ನಕ್ಕರ ಲಜ್ಜೆ ಬಿಡೋದು, ಅಹಂಕಾರ ಬಿಡೋದು. ಪ್ರತಿಯೊಬ್ಬರಿಗೂ ದೇಹ ಇದೆ. ಇಲ್ಲಿ ಸ್ತ್ರೀ ದೇಹ ಬೇರೆ, ಪುರುಷನ ದೇಹ ಬೇರೆ, ಮಾಡೆಲ್ಗಳು ಚೇಂಜ್ ಆಗಿರ್ಬೋದು, ಮನೆ ಬೇರೆ ಆಗಿರ್ಬೋದು, ಒಳಗಡೆ ವಸತಿ ಮಾಡೋಂಥವ್ರು ಯಾರಿದ್ದಾರೆ, ಅವರೇ ಇದ್ದಾರೆ, ಒಬ್ಬರೇ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲಿತನ ಈ ದೇಹ ಅದ ಅಥವಾ ದೇಹಾಭಿಮಾನದಲ್ಲಿ ನಾವು ಎಲ್ಲಿತನ ಇರ್ತೇವೆ ಅಲ್ಲಿ ತನ ಏನಾಗ್ತೈತಿ, ಇಲ್ಲಿ ಲಜ್ಜೆನೂ ಅದ, ಅಹಂಕಾರನೂ ಅದ. ಇಲ್ಲಿ ಶರಣರು ಏನಂತಾರಂದ್ರೆ, ದೇಹ ನೀನಲ್ಲ, ಈ ದೇಹನೂ ಬಂದದ ಮತ್ತೊಂದು ದಿವಸ ಇದು ಹೋಗ್ತದೆ. ಆದರೆ ಒಳಗಿರುವಂಥವ್ನು ಹೆಂಗಿದ್ದಾನಂದ್ರೆ ಅವಿನಾಶಿಯಾದಂಥ ಒಂದು ಶಕ್ತಿ ಅದ. ಅದಕ್ಕೆ ಆತ್ಮ ಅಂತೇವೆ, ಚೈತನ್ಯ ಅಂತ ಬಳಸ್ತೇವೆ. ಅದಕ್ಕೆ ಸಾವಿಲ್ಲ. ಈ ಶರೀರನಿಗೆ ಮಾತ್ರ ಸಾವಿರ್ತತಿ. ಅದಕ್ಕೆ ಈ ದೇಹ ಉಳ್ಳನ್ನಕ್ಕರ ಏನದ, ಇದು ಲಜ್ಜೆನೂ ಅದ, ಅಹಂಕಾರನೂ ಅದ. ಅಂದ್ರೆ ದೇಹ ನಾನಂತ ಯಾರು ತಿಳ್ಕೊಂಡಿವಿ, ಅವನು ಅಹಂಕಾರದಲ್ಲಿ ಮೆರೀತಾನೆ. ಯಾಕಂದ್ರೆ ನನ್ನಂಥವ್ನು ಯಾರಿಲ್ಲ, ನನಗಿಂತ ದೊಡ್ಡವನು ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಅಹಂ ತಂದ್ಕೊಳ್ತಾನಲ್ಲ. ಶರೀರ ನಾನು ಅಂತ ತಿಳ್ಕೊಂಡವನು ಅದನ್ನ ಮಾಡ್ತಾನೆ. ಈ ಶರೀರ ನಶ್ವರ ಅದ, ಇದು ಬಂದದ, ಒಂದು ದಿವಸ ಹೋಗ್ತೈತಂತ ಪಕ್ಕ ಅವನಿಗೆ ಜ್ಞಾನ ಗೊತ್ತಾಗಿತ್ತಂದ್ರೆ ಅವನು ಯಾವ ಸ್ಥಿತಿನಲ್ಲಿದ್ದರೂ ಸಹಿತ ರಾಷ್ಟ್ರಪತಿಯಾಗಿರಲಿ. APJ ಅಬ್ದುಲ್ ಕಲಾಂಜಿ ಅವರು ರಾಷ್ಟ್ರಪತಿಯಾಗಿದ್ದರು. ಅವರು ಮಹಾನ್ ಸಂತ್ರೆ. ಇವತ್ತು ಅವರಿಗೆ ಶರೀರದ ಮೋಹ ಎಲ್ಲಿ ಉಳಿಲಿಲ್ಲ. ಅವರು ಆತ್ಮಿಕ ಪ್ರಜ್ಞೆಯಲ್ಲಿದ್ದರು, ರಾಷ್ಟ್ರಪತಿ ಆಗಿದ್ದರು, ಹಂಗ ಇದ್ದರು, ಮತ್ತು ಮಹಾನ್ ಕ್ಷಿಪಣಿ ವಿಜ್ಞಾನಿಗಳವರು. ಕೊನೆಗೂ ಅವರು ರಾಷ್ಟ್ರಪತಿ ಬಿಟ್ಟ ಮೇಲೆ ಮಕ್ಕಳಿಗೆ ಪಾಠ ಮಾಡ್ತಾನೆ ಶರೀರ ಬಿಟ್ಟರು. ಅಂದರೆ ಶರೀರದ ಕಲ್ಪನೆ ಇರಲಿಲ್ಲ. ದೇಹ ನಾನಲ್ಲ ಅನ್ನೋ ಭಾವದಲ್ಲಿ ಬದುಕಿದ್ರೆ ಆತ್ಮಿಕ ಶಕ್ತಿ ಯಾರಿಗೆ ಪಕ್ಕ ಗೊತ್ತಾಗ್ತದೆ ಅವ್ರಿಗಿಲ್ಲೇನಾಗ್ತತಿ, ಅಹಂಕಾರ ಅಳಿತೈತಿ, ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ದೇಹ ಮನ ಎರಡೂ ಇದ್ದು ಅಲ್ಲೇನಾಗ್ತತಿ, ಸಂಸಾರ ಉತ್ಪತ್ತಿ ಆಗ್ತೈತಿ.
ಈಗ ನಮ್ಗೆ ಮನಸ್ಸು ಅದ, ದೇಹನೂ ಅದ, ಅಲ್ಲಿ ಸಂಸಾರ ಉತ್ಪತ್ತಿ ಆಗ್ತೈತಿ. ಎಲ್ಲಿ ಸಂಸಾರ ಐತಿ ಅಲ್ಲಿ ಭವ ಐತಿ, ಅಕ್ಕ ಹೇಳ್ತಾಳೆ. ಎಲ್ಲಿ ಸಂಸಾರ ಐತಿ, ಭವ ಅಂದ್ರೇನು? ಹುಟ್ಟು ಸಾವು ಅಂತಲೂ ತಿಳ್ಕೊಳ್ತೇವೆ ಅಥವಾ ದುಃಖ ಅಂತಲೂ ತಿಳ್ಕೊಳ್ತೇವೆ. ಭವದಿಂದ ಪಾರು ಮಾಡು, ನನ್ನನ್ನು ಕೇಳಿದ್ರೆ ಏನಾಗ್ತದೆ, ಈ ದುಃಖದಿಂದ ನನ್ನನ್ನು ಪಾರು ಮಾಡು ಅಂದ್ರೆ ಇದು ಎಷ್ಟೋ ಸುಖ ಕಂಡಂಗೆ ಕಾಣ್ತದೆ. ಹೆಣ್ಮಕ್ಳು ಹೇಳ್ತಾರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನ ಈ ಸುಖಕ್ಕೆ ಇವನು ತಯಾರಾಗಿದ್ದಾನೆ ಅನ್ನುವಂಥ ಮಾತು ಹೇಳ್ತಾರಲ್ಲ, ಅದನ್ನು ಎಲ್ಲಿ ಈ ಸಂಸಾರ ಐತಿ ಅಲ್ಲಿ ಭವದ ಕುಣಿಕೆ ಅದ. ಭವದ ಕುಣಿಕೆ ಎಲ್ಲಿ ತನ ಅದ ಅಲ್ಲಿ ತನ ನಿಮಗೆ ವಿಧಿ ವಶ ಬಿಡೋದು. ವಿಧಿ ಅಂದ್ಗಳಿಗಲೇ ಕಾಡೋದು ಅಂತ ತಿಳ್ಕೊತೀವಿ. ಎಲ್ಲ ವಿಧಿ ಅಂದರೆ ನಿಯಮ. ಎಲ್ಲಿ ನಮ್ಗೆ ಸಂಸಾರದಲ್ಲಿ ಇದ್ದೀವಿ ಅಂದ್ರೆ ನಮಗೆ ನಿಯಮಗಳು ಬೇಕು. ಏನು ದುಡಿಲೇಬೇಕಾಗ್ತೈತಿ ಅಥವಾ ಕಾಯಕ ಬೇಕು, ಏನೇನೇ ಮಾಡ್ಕೊಂಡು ಹೋಗ್ತೇವಲ್ಲ ನಾವು. ಈ ಶರೀರದ ಸಲುವಾಗಿ ಎಷ್ಟು ಶ್ರಮ ಪಡ್ತೇವೆ ಅಂದರೆ ಇವತ್ತು ಹೇಳ್ತಿದ್ದಷ್ಟು ಜಿಮ್ ಅಂತ ಅದಾವು, ಇನ್ನೂ ಇದು ಕಲರ್ ಬದುಕಿ ಏನೇನೋ ಕುಡಿಯೋವದಾವು, ತಿನ್ನೋವದಾವು. ಅಂದರೆ ಈ ಶರೀರಕ್ಕೆ ಮರಳಾಗಿ ನಾನೇ ಶರೀರ ಅಂತ ತಿಳ್ಕೊಂಡಾಗ ಇವೆಲ್ಲ ನಡೆದಾವು. ಹೆಣ್ಮಕ್ಳಿಗೆಲ್ಲ ಪೌಡ್ರು ಸ್ನೋ ಹಚ್ಕೊಂಡು ಇದು ಶರೀರ ಭಾಳ ಚಂದ ಕಾಣಬೇಕಂತ ಗಂಟು ಹಚ್ಕೊಂಡ್ರೆ ಒಂದು ದಿವಸ ಇದೆಲ್ಲ ಜುಂಡಿ ಆಗ್ತದೆ, ತೊಗಲು ಚರ್ಮ ಹೋಗ್ತದೆ. ವಯಸ್ಸು ಕಳ್ಕ 3 ಅವಸ್ಥೆ ಅದ ಇಲ್ಲಿ. ಬಾಲ್ಯ ಕಳ್ಕೊಂಡು ವಯಸ್ಸಿಗೆ ಬರೋದು, ಇಲ್ಲಿ ಆ ವಯಸ್ಸು ಕಳ್ಕೊಂಡು ಮುಪ್ಪಿಗೆ ಬರೋದು. ಮುಪ್ಪಿಗೆ ಬಂದಾಗ ನೀವು ಏನು ಹಚ್ಚಿದ್ರು ಈ ಶರೀರ ಸರಿ ಇರೋದಿಲ್ಲ. ಪ್ರಾಕೃತಿಕ ನಿಯಮ ಅದು, ತಾನೇನಾಗಬೇಕು ಆಗ್ತೈತದು. ಅದಕ್ಕೆ ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡು ಯಾರು ಚೈತನ್ಯಯುಕ್ತ ಆತ್ಮದೀನ ಅಂತ ತಿಳ್ಕೊಳ್ತೇವೆ ಅವ್ರು ಏನಾಗ್ತಾರೆ, ಯಾವತ್ತೂ ಸಂತುಷ್ಟರಾಗಿ ಬದುಕ್ತಾರೆ. ಆ ಸಂತುಷ್ಟತೆಯ ಬದುಕನ್ನು ಬದುಕಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು ನೀವು ಅಂತಂದ್ರೆ ಆಕೆ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಒಲಿದ ಕಾಯ ನೀತಿಗಳು. ಒಲಿದವರು ಯಾರಿಗೆ ಚನ್ನಮಲ್ಲಿಕಾರ್ಜುನ ಒಲಿದಾರ ಅವರಿಗೆ ದೇಹದ ಪರಿಜ್ಞಾನ ಇಲ್ಲ, ದೇಹ ಇಲ್ಲ, ಮನಸ್ಸು ಇಲ್ಲ, ಹಿಂಗೆ ಆಗಬೇಕು ಅಂತ ಕಲ್ಪನೆ ಇಲ್ಲ. ಅನಾಸಕ್ತ ಕರ್ಮಯೋಗಿ ಆಗ್ತಾರೆ ಅವರು. ಕರ್ಮಯೋಗಿ ಆಗಲೇಬೇಕಾಗ್ತದೆ. ಯಾಕಂದರೆ ಅನಾಸಕ್ತ ಕರ್ಮಯೋಗಿ ಆಗ್ತಾರೆ, ಹಿಂಗ ಮಾಡ್ಬೇಕಂತ ತಿಳ್ಕೊಳ್ಳೋದಿಲ್ಲ. ಎಷ್ಟು ಬೇಕಷ್ಟೇ ಸಂತೃಪ್ತಿಯ ಬದುಕನ್ನು ಬಯಸ್ತಾರೆ. ಅದಕ್ಕೆ ಅವ್ರಿಗೆ ಮನಸ್ಸು ಇಲ್ಲ, ಹಂಗಾಗ್ಬೇಕು ಹಿಂಗಾಗ್ಬೇಕಂತ. ಮತ್ತು ಅಭಿಮಾನ ಅಂತೂ ಇಲ್ಲವೇ ಇಲ್ಲ. ಅಭಿಮಾನ ಯಾವಾಗಂದ್ರೆ ನಾನು ಇಂಥವನಂದಾಗಲ್ಲ ಅಭಿಮಾನ ಬರೋದು. ಏನೋ ಇಲ್ಲ ಇಲ್ಲ, ಅದಕ್ಕೆ ಶೂನ್ಯ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಶರಣ ಹೇಳ್ತಾರೆ. ಶೂನ್ಯ ಅಂದರೆ ಪೂಜೆ, ಏನೂ ಇಲ್ಲದ್ದು. ಪೂಜೆ ಮಾಡ್ತೀವಿ ಅಂದ್ರೆ ಏನಂದ್ರೆ ಇವತ್ತು ಆಡಂಬರದ ಪೂಜೆಗೆ ಹೇಳಿದ್ರಲ್ಲ ತನುಕರಗದವರಲ್ಲಿ ಅಷ್ಟಾವರಣಗಳು ಏನು ಅದಾವಲ್ಲ ಅವೆಲ್ಲವನ್ನು ಅಷ್ಟಸಿದ್ಧಿ ಮಾಡ್ಕೋತ ಕುದುರ್ತಾರೆ ಹೊರಗೆ. ಇಲ್ಲಿ ದೀಪ ಧೂಪ ನೈವೇದ್ಯ ಅವೇನು ಅದಾವಲ್ಲ ಅವು ಏನೂ ಬೇಕಾಗಿಲ್ಲ, ಆಂತರ್ಯಕ್ಕೆ ಬರಬೇಕಾಗ್ತೈತಿ. ಆಂತರ್ಯದಲ್ಲಿ ನೀನು ಯಾರು ತಿಳ್ಕೊಂಡಿ ಅಂದ್ರೆ ಅಲ್ಲಿ ಏನಾಗ್ತದೆ, ಶರಣರ ಹೃದಯ ಪರಶಿವ ನಿಲಯ ಅನ್ನುವಂಥ ಮಾತನ್ನು ಕೊಡ್ತಾರೆ ಅವರು. ಶರಣತ್ವದ ನಿಲುವಿಗೆ ನಾವು ಬರಬೇಕೇ ಹೊರತಾಗಿ ಬಹಿರಂಗದ ಆಡಂಬದ ಆಚರಣೆಗಳು ಏನದಾವು ಅವೆಲ್ಲ ನಮಗೆ ಖರ್ಚಿಗೆ ಮೂಲ ಆಗ್ತದೆ. ಇವತ್ತು ನಮ್ಮ ಭಾರತದಲ್ಲಿ ಇರತಕ್ಕಂಥ ಪದ್ಧತಿಗಳನ್ನು ನೋಡಿದ್ರೆ ಇಡೀ ಭಾರತ ಬಡತನಕ್ಕಿರೋದಕ್ಕೆ ಕಾರಣ ಏನಂದ್ರೆ ಈ ಅಂಧ ಆಚರಣೆಗಳೇ ಕಾರಣ ಅನ್ನುವಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗ್ತೈತಿ. ಅದಕ್ಕೆ ಈಗ ನೋಡ್ರಿ, ಗಣೇಶನ ಹಬ್ಬ ಹೊತ್ತು ಎಷ್ಟೋ ಅಬ್ಜೆಗಟ್ಟಲೆ ಖರ್ಚು ಆಗ್ತದಕ್ಕೆ. ಒಂದೊಂದು ಡ್ಯಾಮ್ ಆಗ್ಬೋದಾಗಿತ್ತು ಆ ರೊಕ್ಕದಾಗ. ಯಾಕಂದ್ರೆ ನಾನು ಬಾಂಬೆಗೆ ಹೋಗಿದ್ದೆ ಅವಾಗ. ಈ ಮನೆಯಷ್ಟು ಎತ್ತರ 5-5 ಲಕ್ಷ 6-6 ಲಕ್ಷಕ್ಕೆ ಒಂದೊಂದು ಗಣಪತಿ ತರ್ತಾರೆ ಅಂದರೆ ತಂದು ಅದನ್ನು 4-5 ದಿವಸ ಇಟ್ಟು ಸಮುದ್ರಕ್ಕೆ ಹಾಕ್ತಾರೆ. ಇದು ನಮ್ಮಲ್ಲಿಯೂ ಈಗ ಜೋರು ಶುರುವಾಗಿದೆ. ಈಗ ಅದನ್ನು ಗಣಪತಿನ ಯಾಕೆ ಇಟ್ಟರು ಅಂದರೆ ನಮ್ಮನ್ನೆಲ್ಲರನ್ನು ಒಂದುಗೂಡಿಸೋದಕ್ಕೆ, ಧಾರ್ಮಿಕ ಕಾರ್ಯ ಇರೋದಕ್ಕೆ. ನಾವು ಪರಕೀಯರ ಆಳ್ವಿಕೆಯಲ್ಲಿ ಇದ್ದಾಗ ಲೋಕಮಾನ್ಯ ತಿಲಕರು ಗಣಪತಿ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟದ್ದು ಅಂತ ಅವ್ರು ಇಟ್ಟು ಒಂದು ಧಾರ್ಮಿಕ ಕಾರ್ಯ ಮಾಡಿ ಒಳಗೆ ಸಂಘಟನೆ ಮಾಡೋದಕ್ಕೆ ಇಡುವಂಥ ರೂಢ ತಂದಿದ್ರು. ಅದು ಇವತ್ತು ಓಣಿಗೆ ಗಲ್ಲಿಗೆ ಇಟ್ಕೊಂಡು ಅದು ಎಲ್ಲಿಗೆ ಬಂದದ್ದು ಧರ್ಮವನ್ನು ಕಳ್ಕೊಂಡು ಇವತ್ತು ರೌಡಿಸಮಿಗೆ ಬಂದು ನಿಂತಿರುವಂಥ ಸ್ಥಿತಿ ಬಂದದ್ದು. ಹುಡುಗರೆಲ್ಲ ಹಗ್ಗ ಹಾಕೊಂಡಿದ್ದಿರ್ತಾರೆ ರೋಡಿಗೆ. ಯಾವನ್ನ ಸೈಕಲ್ ಮೋಟ್ರ್ ಹಂಗ ಹೋದ್ರೆ ಸಿಗಿಬಿದ್ರೆ ಕುತ್ತಿಗೆ ಕೆಳಗೆ ಬೀಳ್ತಾನೆ. ಅವನು ರೊಕ್ಕ ಕೊಟ್ಟಿದ್ರೆ ಬಟ್ಟೆ ಕೊಟ್ಟರೆ ಅವರು ಸುಮ್ಮನೆ ಅಂತಾರೆ, ಇಲ್ಲಾರು ಬಾಯಿಗೆ ಬಂದಂಗೆ ಹುಡುಗರು ಬೈತಾರೆ. ಅಂದರೆ ಇದು ಎಂಥ ಧಾರ್ಮಿಕ ಕಲ್ಪನೆಗೆ ನಾವು ಬಂದೀವಿ, ಅಂಧಶ್ರದ್ಧೆಗೆ ಬಂದಿರೋದಿಲ್ಲ. ಮತ್ತು ಇವತ್ತು ಮೊದಲು ಒಂದು ದೇವಿ ಪುರಾಣ ಇಡೋದಕ್ಕೆ ದೇವಿ ಪುರಾಣ ಅಂತ ಕಲಿಸ್ತಿದ್ದಿಲ್ಲ, ಅಷ್ಟು ಭಯಭಕ್ತಿ ಇತ್ತು. ಇವತ್ತು ಅದು ಗಣಪತಿ ಇಟ್ಟಂಗೆ ಓಣಿಗೆ ಊರಾಗ 10 ಸಲ ಇಟ್ಕೊಂಡು ಇವತ್ತು ಪುರಾಣಗಳನ್ನು ಮಾಡಿಕೊಂಡು
ಅದಕ್ಕೆ ಶಸ್ತ್ರ ಹಾಕುವವರು ಅವರು ಇವರು ಮೆರವಣಿಗೆಯಾಗ ಬಾಣಗಳು ಬಿಡುವುದು ಎಷ್ಟಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಬಾಣಗಳು. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಿರಿಯೆಲ್ಲ ಅಂಧಶ್ರದ್ಧೆಗೆ ಹಾಳಾಗಿ ನಿಜವಾಗ್ಲೂ ಸಂಪದ್ಭರಿತ ದೇಶದೊಳಗೆ ಬಡವರು ಬದುಕಾಕತ್ತೀವಿ ಅನ್ನುವಂಥ ಮಾತು ಇವತ್ತು ನಾವು ಯಾಕೆ ಹೇಳ್ಬೇಕು ಈ ಮಾತಂದರೆ ಅಂಧಶ್ರದ್ಧೆಗೆ ಒಳಗಾಗ್ಬೇಡ್ರಿ. ತಾಯಂದಿರು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಈ ದೇಹವೇ ದೇಗುಲ, ಶಿರವೇ ಹೊಂದ ಕಳಸ, ಸ್ಥಾವರ ಕಡೆ ಉಂಟು. ಇವತ್ತು ಜಗನ್ನಾಚಾರ್ಯ ಕಟ್ಟಿದ ಹಂಪ್ಯಾಗ ಅವೆಲ್ಲ ಅವು ಕಲ್ಲಿನೂ ಸಹಿತ ಬಿದ್ದೋಗ್ಯವು. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು. ಕಾಶಿಗೆ ಹೋದ್ರೆ ಪಾಡ, ಶ್ರೀಶೈಲಕ ಹೋದ್ರೆ ಪಾಡ, ತಿರುಪತಿಗೆ ಹೋದ್ರೆ ಪಾಡ ಅನ್ನುವಂಥದ್ದು ಬೇಡ. ಎಲ್ಲನೂ ನಿಮ್ಮ ಒಳಗದ ಆ ಶಕ್ತಿ ಅದ. ಅದಕ್ಕೆ ಬಸವಣ್ಣವ್ರು ಇಷ್ಟಲಿಂಗವನ್ನು ಕೊಟ್ಟರು. ಇಡೀ ಇಷ್ಟಲಿಂಗದಲ್ಲಿ ಎಲ್ಲವನ್ನು ಕಾಣೋದಕ್ಕೆ ಸಾಧ್ಯ ಐತಿ. ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕಾಯಕ ದಾಸೋಹ ಅನುಭವ ಮಾಡಿಕೊಂಡು ಬದುಕ್ರಿ ಅನ್ನುವಂಥ ನಿರ್ಣಯ ಕೊಟ್ಟರಲ್ಲ, ಅಂಥ ಶಕ್ತಿಯನ್ನು ನಾವು ಇವತ್ತು ಎಲ್ಲರೂ ಅಳವಡಿಸಿಕೊಳ್ಳೋಣ. ಯಾಕಂದರೆ ಇವತ್ತು ಪುಷ್ಪವತಿ ಕಾರ್ಯಕ್ರಮದಲ್ಲಿ ಆರತಿ ಬೆಳಗ್ಗೆ ಪದ ಆಡಿ ಹೆಣ್ಣುಮಕ್ಕಳು ಎಲ್ಲೋ ಕೂತ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಈ ತತ್ವದ ಚಿಂತನೆಯನ್ನು ನಮ್ಮೆಲ್ಲರಿಗೂ ತಿಳಿಯಲಿ, ನಮ್ಮ ಬದುಕು ಹಸನ ಆಗಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರಿಗೆ ಇದು ಅರ್ಥ ಆಗಲಿ ಅನ್ನುವಂಥ ಸ್ಥಿತಿಯಿಂದ ಮಲ್ಲಿಕಾರ್ಜುನ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನಾನು ಒಂದೇ ಮಾತು ಹೇಳೋದು, ನಾವು ಎಷ್ಟೇ ಕಾರ್ಯಕ್ರಮ ಮಾಡಿ ಇವತ್ತು 100 ಆಗ್ಯವ್ರಿ 200 ಆಗ್ಯವ್ರಿ ಅಂತ ಹೇಳೋದು ಬೇಡ. ಆ ಕಾರ್ಯಕ್ರಮಗಳಲ್ಲಿ ಬಂದು ನಾವೇನು ಅದನ್ನು ಕಲ್ತಿದ್ದೇವೆ, ಅದರಿಂದ ನಾನು ಎಷ್ಟು ಪಾಡಾಗಿದ್ದೀನಿ, ಅದಕ್ಕೆ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಇಲ್ಲಿ ಹೇಳ್ತಾರೆ ಶರಣರು. ಮೊದಲು ನೀನು 100 ಮಂದಿಯಾಗ 100 ಹೊಂದ್ಸ ಐತೆ ಅಂದ್ರೆ ನೀನು ಒಬ್ಬನ ಚಲೋ ಆದರೆ 99 ಉಳಿತೈತಿ, 99 ಹೊಂದ್ಸ ಉಳಿತೈತಿ. ನೀನು ಮೊದಲು ಚಲೋ ಆಗುವಂತ ಹೇಳೋದೇ ವಚನ ಸಾಹಿತ್ಯಗಳು, ಶರಣರ ನುಡಿಗಳು, ಈ ತತ್ವಚಿಂತನೆಗಳು. ಅದಕ್ಕೆ ನಾನು ತಪ್ಪು ದಾರಿಗೆ ಹೋಗ್ತಿದ್ರೆ ಅವನ್ನ ತಿದ್ದುಕೊಳ್ಳೋದಕ್ಕೆ ಇದು ಕನ್ನಡಿ ಅನ್ನುವಂಥ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈಗ ಸಾಕಷ್ಟು ಸಮಯ ಆಗಿರೋದ್ರಿಂದ ಈಗ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಪುಷ್ಪವತಿದು ಬಸವಾದಿ ಪ್ರಮುಖರ ಚಿಂತನೆಯ ಮೇರೆಗೆ ಆ ವಚನಗಳ ಪ್ರಕಾರ ಇವತ್ತು ಬಸವಸಿರಿಯವರಿಗೆ ಆ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಆ ಕಾರ್ಯಕ್ರಮ ಮಾಡುವಂಥ ಏರ್ಪಾಡು ತಾವೆಲ್ಲ ಮಾಡಿಕೊಳ್ಬೇಕಂತ ಹೇಳಿ ನನಗೆ ಇದುವರೆಗೆ ಮಾತಾಡೋದಕ್ಕೆ ನಮ್ಮ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಎಲ್ಲ ಮಲ್ಲಿಕಾರ್ಜುನವರ ಕುಟುಂಬ ವರ್ಗದವರು ನೀಲಮಕ್ಕ ಅವರಿಗೂ ಸಹಿತ ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸಿ ನನ್ನ ಮಾತನಾಡಿ ವಿರಾಮ ಕೊಡ್ತೇನೆ. ಜೈ ಗುರು ಬಸವೇಶ್ವರ ಶರಣ.